ನಿನ್ನನ್ನು ಅಗಲಿ ನಾನು ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಪವಿತ್ರ. ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಂತ ನಿರ್ಧಾರವನ್ನು ತೆಗೆದುಕೊಳ್ಬೇಡ. ಸ್ವಚ್ಛಂದವಾಗಿರಬಹುದು ಅಂತ ಕನಸು ಕಾಣುವ ಹೊತ್ತಲ್ಲೇ ಶಿಲ್ಪಾ ಚಂದ್ರಕಾಂತ್ ಅವರ ಜಾಗದಲ್ಲಿ ಬಹುಶಃ ಯಾವುದೇ ಹೆಣ್ಣಿದ್ದಿದ್ರೂ ಕೂಡ ಅಷ್ಟೊಂದು ಉದಾರ ಮನಸ್ಸನ್ನು ತೋರ್ತಾ ಇರಲಿಲ್ಲ ಅನ್ಸುತ್ತೆ. ತನ್ನನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡು ಬಾಳ್ಕೊಡ್ತೀನಿ ಅಂತ ಹೇಳಿ ತಮ್ಮ ದಾಂಪತ್ಯಕ್ಕೆ 2 ಮಕ್ಕಳನ್ನು ಕೊಟ್ಟು ಸುಖವಾಗಿ ಸಂಸಾರವನ್ನು ಸಾಗಿಸ್ತಾ ಇದ್ದಂತಹ ಪತಿ ಹೇಳ್ದೆ ಕೇಳದೆ ತನ್ನ ದಾಂಪತ್ಯವನ್ನು, ತನ್ನ ಬದುಕನ್ನು, ತಮ್ಮ ಜೀವನವನ್ನು ಎಲ್ಲವನ್ನೂ ತೊರೆದು ಒಂದು ರೀತಿಯಲ್ಲಿ ಅರ್ಧ ದಾರಿಯಲ್ಲಿ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ನಿಲ್ಲಿಸಿ ಬೇರೊಂದು ಹೆಣ್ಣಿನ ಒಂದು ಮಾಯಾಜಾಲಕ್ಕೆ ಅಥವಾ ಬೇರೊಂದು ಹೆಣ್ಣಿನ ವ್ಯಾಮೋಹಕ್ಕೆ ಒಳಗಾಗಿ ಮತ್ತೊಬ್ಬರ ಜೊತೆ ಜೀವನ ಸಾಗಿಸಲಿಕ್ಕೆ ತಾನು ಕಟ್ಕೊಂಡಂತಹ ಗಂಡ ಹೊರಡ್ತಾನೆ ಅಥವಾ ಹೊರಟಿದ್ದಾನೆ ಅನ್ನೋ ಸತ್ಯ ಗೊತ್ತಾದ ಮೇಲೆ ಯಾವ ಹೆಣ್ಣು ತಾನೇ ಸಹಿಸ್ಕೊಳ್ತಾಳ್ರಿ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿಲ್ಪಾ ಚಂದ್ರಕಾಂತ್ ಅವರು ತಮ್ಮ ಪತಿ ಚಂದ್ರಕಾಂತ್ ಅವರು ಅಗಲದ ಮೇಲೆ ಸಾಕಷ್ಟು ವಿಚಾರಗಳನ್ನು ಮಾಧ್ಯಮಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇವತ್ತಿಗೆ ಅವರು ಶಿಲ್ಪಾ ಚಂದ್ರಕಾಂತ್ ಅವರು ಒಂದಿಷ್ಟು ರೀಲ್ಸ್ಗಳನ್ನು ಮಾಡಿರ್ತಾರೆ ಈ ಹಿಂದೆ. ಅಂದರೆ ಪತಿ ಸೀರಿಯಲ್ ಲೋಕದಲ್ಲಿ, ಸಿನಿಮಾ ಲೋಕದಲ್ಲಿ ತೊಡಗಿಸ್ಕೊಂಡಿದ್ರಿಂದ ಸಹಜವಾಗಿ ಅವ್ರಿಗೂ ಕೂಡ ಒಂದಿಷ್ಟು ರೀಲ್ಸ್ಗಳ ಸೆಳೆತ ಇದ್ದಿರುತ್ತೆ. ಯಾವಾಗ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಒಂದಿಷ್ಟು ರೀಲ್ಸ್ಗಳನ್ನು ಮಾಡ್ತಿರ್ತಾರೆ. ಆ ರೀಲ್ಸ್ಗಳು ಇವತ್ತಿಗೆ ಟ್ರೆಂಡ್ ಆಗ್ತಿದೆ. ಆ 3 ರೀಲ್ಸ್ಗಳನ್ನು ಮಾಡಿದ್ದಾರೆ. ಆ 3 ರೀಲ್ಸ್ಗಳ ಬಗ್ಗೆ ಹೇಳೋದಕ್ಕಿಂತ ಮೊದಲಾಗಿ, ಯಾವಾಗ ಪವಿತ್ರ ಜಯರಾಮ್ ಅವರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು, ಅವರ ಅಗಲಿಕೆಯಿಂದ ಮನನೊಂದಂತಹ ಸ್ನೇಹಿತ ಮತ್ತು ಮದುವೆ ಆಗಬೇಕು ಅಂತ ಬಯಸಿದ್ದಂತಹ ಚಂದ್ರಕಾಂತ್ ಅವರು ನಿನ್ನನ್ನು ಬಿಟ್ಟು, ನಿನ್ನನ್ನು ಅಗಲಿ ನಾನು ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಪವಿತ್ರ, ನಾನು ಕೂಡ ಇಹಲೋಕವನ್ನು ತ್ಯಜಿಸ್ತೇನೆ, ಜಸ್ಟ್ 2 days ವೆಯ್ಟ್ ಮಾಡು, ನಾನು ಕೂಡ ನೀನು ಇರ್ತಕ್ಕಂಥ ಜಾಗಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಮಾಡ್ತಾರೆ. ಆ ಪೋಸ್ಟನ್ನು ನೋಡಿದಂತಹ ಚಂದ್ರಕಾಂತ್ ಅವರ ಪತ್ನಿ ಶಿಲ್ಪಾ ಅವರು, ನನ್ನ ಜೀವನವನ್ನೇ ಸರ್ವನಾಶ ಮಾಡಿ ನನಗೆ ಪ್ರೀತಿ ಕೊಡದೆ ನನ್ನನ್ನು ನಡು ಬೀದಿಲಿ ನಿಲ್ಲಿಸಿದಂತಹ ತನ್ನ ಗಂಡನಿಗೆ ಅವರು ಇಡೀ ಶಾಪ ಹಾಕ್ಬೋದಾಗಿತ್ತು. 2 ದಿನ ತಾನೇ ವೆಯ್ಟ್ ಮಾಡೋಣ, ಪವಿತ್ರ ಜಯರಾಮ್ ಅವರು ಆಗಲಿದ್ದಾರೆ, ಸೊ ನನ್ನ ಗಂಡನೂ ಇನ್ನು 2 ದಿನಕ್ಕೆ ಸಾಯ್ತೀನಿ ಅಂತ ಸ್ಟೇಟಸ್ ಹಾಕ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಸಂಭ್ರಮ ಪಡ್ಬೋದಾಗಿತ್ತು. ಬಟ್ ಸಾವಿನ ಮೇಲೆ ಸಂತಸ ಪಡುವಂತಹ, ಸಾವಿನ ಮೇಲೆ ಸಂಭ್ರಮ ಪಡೆದಂತಹ, ಸಾವಿನ ಮೇಲೆ ಮತ್ತೊಂದು ಸಂಭ್ರಮ, ಮತ್ತೊಂದು ಬದುಕನ್ನು ಬಯಸದಂತಹ ಚಂದ್ರಕಾಂತ್ ಅವರ ಪತ್ನಿ ಶಿಲ್ಪಾ ಚಂದ್ರಕಾಂತ್ ಅವರು ಏನು ಮಾಡಿದ್ರು ಗೊತ್ತಾ? ತನ್ನ ಜೊತೆಗಂತೂ ಮಾತಾಡಲ್ಲ ಚಂದ್ರಕಾಂತ್ ಅವರು, ಬಟ್ ಸತ್ತೋಗ್ತೀನಿ ಅಂತ ಪೋಸ್ಟ್ ಹಾಕಿದ್ರೆ ಇನ್ನು 2 ದಿನಕ್ಕೆ ನೀನು ಇರುವಲ್ಲಿಗೆ ಬರ್ತೀನಿ ಅಂತ ಪವಿತ್ರ ಜಯರಾಮ್ ಅವರನ್ನ ಉದ್ದೇಶಿಸಿ ಪೋಸ್ಟನ್ನು ಮಾಡಿದ್ಮೇಲೆ ಅದನ್ನು ನೋಡಿದಂತಹ ಶಿಲ್ಪಾ ಚಂದ್ರಕಾಂತ್ ಅವರು ಚಂದ್ರಕಾಂತ್ಗೆ ಕೆಟ್ಟದ್ದು ಬಯಸಲಿಲ್ಲ, ಬದಲಾಗಿ ಆತ್ಮಹತ್ಯೆ ಅಂತ ನಿರ್ಧಾರದಿಂದ ಆತನನ್ನು ಆಚೆ ಕರ್ಕೊಂಡು ಬರೋದಕ್ಕೆ ಒಂದು ರೀಲ್ಸನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಂತ ನಿರ್ಧಾರವನ್ನು ತೆಗೆದುಕೊಳ್ಬೇಡ. ನಿನ್ನ ನಂಬ್ಕೊಂಡು ಒಂದಿಷ್ಟು ಜನ ಇರ್ತಾರೆ, ನಿನ್ನ ನಂಬ್ಕೊಂಡು ಒಂದು ಕುಟುಂಬ ಇರುತ್ತೆ, ನಿನ್ನವರು ಅಂತ ಇರ್ತಾರೆ. ಆ ಕಡೆ ಒಮ್ಮೆ ಕಣ್ಣರಳಿಸಿ ನೋಡು. ಬದುಕು ದೊಡ್ಡದು, ಬದುಕನ್ನು ಒಂದೇ ಸಲ ಭಗವಂತ ಕೊಡೋದು. ಯಾವುದೇ ಕಾರಣಕ್ಕೂ ಆ ಥರ ನಿರ್ಧಾರ ಕೈಗೊಳ್ಳಬೇಡ ಅಂತ ಇಂಡೈರೆಕ್ಟ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಗಂಡ ಆತ್ಮಹತ್ಯೆ ಅಂತ నిర్ధార కైగొಳ್ಳೋದನ್ನ తడియోదಕ್ಕೆ నోడతాಳೆ ఆ మహాతాయి. ఆత్మహత్య నీ సమస్యలన్నిటినీ దూరం చేస్తుంది అని అనుకుంటున్నారా? అది నీ వారి జీవితాల నుంచి సంతోషాన్ని శాశ్వతంగా దూరం చేస్తుంది. నువ్వే ప్రపంచంగా బ్రతికే వారి గురించి ఒక్కసారి ఆలోచించు. సమస్యలతో పోరాడు. ఆత్మహత్య వద్దు, బ్రతకడమే ಮುದ್ದು. ಆಕೆಯ ಹೃದಯವಂತಿಕೆ ಇನ್ನೆಂಥದ್ದಿರ್ಬೋದು ಯೋಚನೆ ಮಾಡಿ. ತನ್ನ ಜೀವನವನ್ನ ನಾಶ ಮಾಡಿದಾನೆ, ತನ್ನ ಜೊತೆ ಬದುಕ್ತೀನಿ ಅಂತ ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದು ನಡು ಬೀದಿಲಿ ನಿಲ್ಸಿ ಹೋಗಿದ್ದಾನೆ. 2 ಮುದ್ದಾದ ಮಕ್ಕಳನ್ನ ಕೊಟ್ಟು ಆ ಮಕ್ಕಳ ಭವಿಷ್ಯವನ್ನ ನೋಡದೆ, ಆ ಮಕ್ಕಳ ಸ್ಕೂಲಿಗೆ ಬರದೆ, ಆ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟದೆ, ಆ ಮಕ್ಕಳ ಭವಿಷ್ಯವನ್ನ ನೋಡದೆ ಇನ್ನೊಬ್ಬಳ ತೆಕ್ಕೆಗೆ ಜಾರಿರುವಂತಹ ತನ್ನ ಪತಿಯ ಕ್ಷೇಮ, ತನ್ನ ಪತಿಯ ಜೀವನವನ್ನ ಉದ್ದೇಶಿಸಿ ಆಕೆ ಯೋಚನೆ ಮಾಡ್ತಾಳೆ ಶಿಲ್ಪಾ ಚಂದ್ರಕಾಂತ್ ಅವರು. ಅಂದರೆ ಲೆಕ್ಕ ಹಾಕಿ ಆಕೆಯ ಮನಸ್ಸು ಇನ್ನೆಷ್ಟು ಉದಾರವಾದದ್ದು ಅಂತ. ಅಂದರೆ ತಪ್ಪಾಗಿದೆ, ತಪ್ಪು ಮಾಡಿದ್ದಾರೆ, ತಪ್ಪು ಹೆಜ್ಜೆ ಇಟ್ಟಿದ್ದಾನೆ, ಬದುಕನ್ನು ಕೊಲ್ಯಾಪ್ಸ್ ಮಾಡ್ಕೊಂಡಿದ್ದಾನೆ, ಪವಿತ್ರ ಜಯರಾಮ್ ಆಗಲಿ ಆಯಿತು, ಇನ್ನಾದರೂ ಕೂಡ ತನ್ನನ್ನು
4 ಜನರ ಮಧ್ಯೆ, ಅಂದರೆ ಕುಟುಂಬಸ್ಥರ ಮಧ್ಯೆ, ಸ್ನೇಹಿತರ ಮಧ್ಯೆ ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದಂಥ ತನ್ನ ಗಂಡ ತನ್ನ ಬದುಕಲ್ಲಿ ಬರಬಹುದು, ತನ್ನ ಬದುಕು ಇನ್ನಾದರೂ ಸ್ವಚ್ಛಂದವಾಗಿರಬಹುದು ಅಂತ ಕನಸು ಕಾಣುವ ಹೊತ್ತಲ್ಲೇ ಚಂದ್ರಕಾಂತ್ ಅವರು ಕೈಗೊಂಡಂತಹ ನಿರ್ಧಾರದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರಿಂದ ಶಿಲ್ಪಾ ಚಂದ್ರಕಾಂತ್ ಅವರ ಕನಸು ಕಮರಿ ಹೋಯಿತು. ಬಟ್ ಇನ್ನೆರಡು ರೀಲ್ಸ್ಗಳ ಬಗ್ಗೆ ಮಾತಾಡ್ತಾ ಹೋದ್ರೆ, ಅವರು ಮುಂಚೆ ಅಂದರೆ ಚಂದ್ರಕಾಂತ್ ಅವ್ರನ್ನ ಬದಲಾಯಿಸಕ್ಕೆ ವ್ಯಾಮೋಹ ಅಂದರೆ ಹೆಣ್ಣಿನ ವ್ಯಾಮೋಹಕ್ಕೆ ಒಳಗಾಗ್ಬಿಡ, ಪರಸ್ತ್ರೀ ಸಂಘ ಮಾನಭಂಗ ಅನ್ನುವಂಥ ಮಾತೇ ಇದೆ. ಸೊ ಯಾಕೆ ನಿನ್ನ ಮರ್ಯಾದೆನೇ ನೀನು ನಡು ಬೀದಿಲಿ ಹರಾಜು ಹಾಕೊಳ್ತೀಯಾ ಅನ್ನೋದನ್ನ ಖುದ್ದು ನೇರವಾಗಿ ಮುಖಭೇಟಿಯಾಗಿ ಮಾತನಾಡಲಿಕ್ಕೆ ಅವಕಾಶ ಇಲ್ಲದ ಕಾರಣ, ತನ್ನ ಗಂಡ ಈಗಾಗಲೇ ಪವಿತ್ರ ಜಯರಾಮ್ ಅವರ ಜೊತೆ ವಾಸವಿದ್ದ ಕಾರಣ ಶಿಲ್ಪಾ ಅವರು ರೀಲ್ಸ್ಗಳ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ನಾನು ತುಂಬ ಸುಂದರವಾದ ಬದುಕನ್ನು ನಿನ್ನೊಟ್ಟಿಗೆ ಕಳೀಬೇಕು, ನಿನ್ನೊಟ್ಟಿಗೆ ಕಟ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದೆ. ಅದೇ ರೀತಿ ಕಟ್ಕೊಂಡಿದ್ದೆ ಕೂಡ. 5 ವರ್ಷಗಳ ಕಾಲ ತನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ, ತಾನು ಕೇಳಿದ್ದೆಲ್ಲವನ್ನೂ ಕೊಡಿಸಿದ್ಯಾ, ತನ್ನ ಮಕ್ಕಳಿಗೆ ಒಳ್ಳೆಯ ತಂದೆ ಆಗಿದೆಯಾ, ತನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡೆ. ಬಟ್ ಇವತ್ತಿಗೆ ತನ್ನ ಸುಂದರ ಕನಸುಗಳು ಕಣ್ಣೀರಲ್ಲೇ ಕರಗು ಹೋಗ್ತಾ ಇದೆ, ಇನ್ನಾದರೂ ఎచ్చెత్తుకో ಅನ್ನುವಂಥ మాటಗಳನ್ನು ಕೂಡ ಹೇಳ್ತಾರೆ. సంతోషంగా ఊహించుకున్న జీవితం ఇప్పుడు కన్నీళ్లతో గడపాల్సి వస్తుంది. కారణం ఏదైనా తప్పు ఎవరిదైనా అనుభవిస్తుంది మాత్రం నేను. ಜೊತೆಗೆ ಯಾವತ್ತಿಗೂ ಕೂಡ ಆತ ಮಾಡಿದಂಥ ತಪ್ಪನ್ನು ಅರ್ಥ ಮಾಡ್ಕೊಳ್ಳದೆ ವಾಪಸ್ ತಿರುಗಿ ಬಾರದಂಥ ಸಂದರ್ಭದಲ್ಲಿ ಮಗದೊಂದು ರೀಲ್ಸನ್ನು ಮಾಡ್ತಾರೆ. ನೀನು ಈ ಕ್ಷಣಕ್ಕೆ ಸಂತೋಷವಾಗಿರ್ಬೋದು, ನೀನು ಈ ಕ್ಷಣಕ್ಕೆ ನೀನು ಆಕೆ ಜೊತೆಗೆ ನೆಮ್ಮದಿಯಿಂದ ಜೀವನ ಮಾಡ್ತಿರ್ಬೋದು, ಬಟ್ ಭಗವಂತ ಅನ್ನೋನೊಬ್ಬ ಮೇಲೆ ಕೂತು ನೋಡ್ತಿರ್ತಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಹೆಣ್ಣಿಗೆ ಯಾರೇ ಮೋಸ ಮಾಡಿದ್ರು ಕೂಡ ಅವರು ಮುಂದೊಂದು ದಿನ ಶಿಕ್ಷೆ ಅನುಭವಿಸಲೇಬೇಕು. ಮಾಡಿದಂಥ ಪಾಪ ಕರ್ಮಗಳನ್ನು ಮುಂದಿನ ಜನ್ಮಕ್ಕಂತೂ ಫಾರ್ವರ್ಡ್ ಆಗಲ್ಲ, ಮುಂದಿನ ಜನ್ಮಕ್ಕಂತೂ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ನೀವು ಈ ಜನ್ಮದಲ್ಲಿ ಮಾಡಿದಂಥ ಮೋಸ, ಅನ್ಯಾಯ, ನಂಬಿಕೆ ದ್ರೋಹ, ಜೊತೆಗೆ ಏನೇ ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಕೂಡ ಅದರ ಪಾಪ ಕರ್ಮಗಳನ್ನು, ಫಲಾಫಲಗಳನ್ನು ಈ ಜನ್ಮದಲ್ಲೇ ಅನುಭವಿಸ್ಬೇಕಾಗತ್ತೆ. ಅದನ್ನು ನೀವು ಅನುಭವಿಸ್ತೀರಾ ಅಂತ ಹೇಳ್ಬಿಟ್ಟು ಸಿಟ್ಟಿಂದ, ಕೋಪದಿಂದ, ಉದ್ರೇಕದಿಂದ ರೀಲ್ಸ್ ಮೂಲಕ ಮಾಡಿ ಅಪ್ಲೋಡನ್ನು ಮಾಡಿದ್ರು. ಆ ವಿಡಿಯೋ ಕೂಡ ಇವತ್ತಿಗೆ వైరల్ ಆಗ್ತಾ ಇದೆ. ఒకరిని మోసం చేసి బ్రతికే బ్రతుకు ఇప్పుడు మీకు సంతోషంగా ఉండొచ్చేమో, కానీ ఒకటి గుర్తు పెట్టుకోండి, కాలం ఎప్పుడు ఒకేలా ఉండదు. మోసం చేసిన వారు ఎప్పటికైనా అంతకంత అనుభవించక తప్పదు. పైవాడు అన్ని చూస్తున్నాడు, ಜಾಗ್ರತ. ಬಟ್ ಈ ವಿಡಿಯೋಗಳು ಏನೇ ವೈರಲ್ ಆಗಲಿ, ಶಿಲ್ಪಾ ಚಂದ್ರಕಾಂತ್ ಅವರ ಬದುಕನ್ನು ಹಸನಾಗಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತಿಗೆ ಅವರು ತನ್ನ ಗಂಡನಿಂದ ಅನ್ಯಾಯ ಆಗಿರ್ಬೋದು, ಬಟ್ ಮಕ್ಕಳಿದ್ದಾರೆ, ಆ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನು ಬದುಕಬೇಕು. ಚಂದ್ರಕಾಂತ್ ಅವರಿಂದ ನನಗೇನಾದರೂ ಸಿಕ್ಕಿದೆ ಅಂತಂದರೆ 2 ಮುದ್ದಾದ ಮಕ್ಕಳು. ಆ ಮಕ್ಕಳ ಭವಿಷ್ಯದಲ್ಲಿ ತನ್ನ ಸುಖವನ್ನು, ತನ್ನ ಸಂತೋಷವನ್ನು, ತನ್ನ ನೆಮ್ಮದಿಯನ್ನು ಕಂಡುಕೊಳ್ತೀನಿ. ತಿರುಗಿ ಬಾರದ ಲೋಕಕ್ಕಿಂತ ಹೋಗಿರ್ತಕ್ಕಂಥ ಚಂದ್ರಕಾಂತ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದೆ ಯಾರೂ ಕೂಡ ಈ ಇಲ್ಲೀಗಲ್ ರಿಲೇಷನ್ಶಿಪ್ ಇಟ್ಕೊಂಡು ಯಾವುದೇ ಕುಟುಂಬವನ್ನು ಒಡಿತಕ್ಕಂಥ ಹೆಣ್ಣಿಗೆ ಅಥವಾ ಗಂಡಿಗೆ ಇದೊಂದು ಪಾಠವಾಗಬೇಕು. ಮುಂದೆ ಯಾರೂ ಕೂಡ ಯಾರೊಬ್ಬರ ಜೀವನದಲ್ಲೂ ಹೋಗಿ ಯಾವುದೇ ಸಂಸಾರವನ್ನು ಒಡಿಬಾರ್ದು ಅಂತ ತುಂಬ ಗೋಗರ್ದು ಕೈ ಮುಗಿದು ಎಲ್ರಿಗೂ ಕೇಳ್ಕೊಳ್ತಾ ಇದ್ದಾರೆ ಆ ಮಹಾತಾಯಿ ಶಿಲ್ಪಾ ಚಂದ್ರಕಾಂತ್ ಅವರು. ಅವರ ನೋವು ಅವ್ರಿಗೆ ಗೊತ್ತಿದ್ದೆ, ಬಟ್ ಅವರ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಚಂದ್ರಕಾಂತ್ ಅವರು ಇಲ್ಲ ಅನ್ನೋ ಕಾರಣಕ್ಕೆ ಟೆಲಿವಿಷನ್ ಅಸೋಸಿಯೇಷನ್ ಅವರು ತುಂಬ ಜನ ಆಪ್ತರು ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರ್ತಿದ್ದಾರೆ. ಸೊ ಎಲ್ಲರೂ ಹೆಲ್ಪ್ ಮಾಡಲಿ, ಶಿಲ್ಪಾ ಚಂದ್ರಕಾಂತ್ ಅವರ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗಲಿ. ಅವ್ರಿಗೊಂದಿಷ್ಟು ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದರೆ ಆ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬಂದು ತನ್ನ ತಾಯಿಯ ಹೆಸರನ್ನು ಉಳಿಸ್ತಾರೆ ಅನ್ನೋದನ್ನು ಮಾತ್ರ ಹೇಳ್ಬೋದು. ಇದಾಗಿತ್ತು ಇವತ್ತು ಶಿಲ್ಪಾ ಚಂದ್ರಕಾಂತ್ ಅವರ ರೀಲ್ಸ್ ಪ್ರಕರಣ. ಜೊತೆಗೆ ಆಕೆ ಹೇಳಿದಂಥ ಸಲಹೆ ಅಂದರೆ ಇಲ್ಲೀಗಲ್ ರಿಲೇಷನ್ಶಿಪ್ ಬೇಡ, ಯಾವುದೇ ಸಂಸಾರವನ್ನು ಒಡಿಬಾರ್ದು ಅನ್ನೋದನ್ನ ಆಕೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಯಾರು ಕೂಡ ಈ ಥರದ ಕೆಲಸಗಳನ್ನು ಮಾಡದೇ ಇರಲಿ ಅನ್ನೋದೇ ನಮ್ಮ ಕಳಕಳಿ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.